ಅಯೋಧ್ಯೆಯಲ್ಲಿ ನಮ್ಮ 3 ಜನ ಪ್ರತಿನಿಧಿಗಳು ಕೂಡ ಇದ್ದಾರೆ. ಅರವಿಂದ್ ಹತ್ರ ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಅರವಿಂದ್, ಈಗ ಎಕನಾಮಿಕ್ ಕನೆಕ್ಟ್ ವಿಚಾರವಾಗಿ ವಿಶ್ವದಾದ್ಯಂತ ಇದು ತುಂಬಾ ಇಂಪಾರ್ಟೆಂಟ್ ಸೆಂಟರ್ ಆಗ್ಬಿಡುತ್ತೆ ಅಯೋಧ್ಯೆ. ಸೊ ಆ ನಿಟ್ಟಿನಲ್ಲಿ ಕಮರ್ಷಿಯಲೈಸೇಷನ್ ಆಗ್ತಾ ಇದಾರ ಜನ ಹೇಳ್ತಾ ಇರುವಂತಹ ಖುಷಿ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆಯಾ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಾದ್ರೆ? ಖಂಡಿತ ಮಮತಾ, ಯಾಕೆಂದರೆ ನಮ್ಮ ದೇಶ ದೇವಸ್ಥಾನಗಳ ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕನೂ ಕೂಡ ಪ್ರಾರ್ಥನಾ ಮಂದಿರಗಳು, ದೇವಸ್ಥಾನಗಳು ಬೇಕಾದಷ್ಟು ದೇಶದ ಉದ್ದಗಲಕ್ಕೂ ಇದೆ. ಆದರೆ ಯಾಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತಕ್ಕಂಥದ್ದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ ಅಂತಂದರೆ ಅದಕ್ಕೆ ಉತ್ತರ ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಇದು ಬೆಳೆಯುತ್ತೆ ಅಂತಲೂ ಕೂಡ ಎಲ್ಲ ಮಾತಾಡ್ಕೋತಾರೆ. ಹೀಗಿರಬೇಕಾದ್ರೆ ಇಲ್ಲಿನ ಜನ ಅತ್ಯಂತ ಖುಷಿಯನ್ನು ಪಡ್ತಾ ಇರ್ತಕ್ಕಂಥದ್ದು ನೋಡಿ. ಬಾಬರಿ ಮಸೀದಿಗಾಗಿ ನಡೆದಂತಹ ಹೋರಾಟ ಒಂದು ಹಂತ. ಆ ಹೋರಾಟವನ್ನು ಬಿಟ್ಟು ಕೋರ್ಟ್ನಿಂದ ತೀರ್ಪು ಬಂದ ನಂತರ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅಯೋಧ್ಯೆ ಬೆಳೀತಾ ಇರ್ತಕ್ಕಂಥ ಪರಿ. ಈಗಾಗಲೇ ಇಲ್ಲಿ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಬೂಮ್ ಆಗಿದೆ. ಇನ್ನು ಪ್ರತಿನಿತ್ಯ ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹಾಗಾಗಿ ಆರ್ಥಿಕತೆ ಅಂತಕ್ಕಂಥದ್ದು ವಿಪರೀತವಾಗಿ ಬೆಳೀತಾ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಜಮೀನಿಗೆ ಅಥವಾ ಜಾಗಕ್ಕೆ ಚಿನ್ನದ ಬೆಲೆ ಬಂದಿದೆ. ಇನ್ನು ನಮ್ಮ ಜೀವನ ನಿಜವಾಗ್ಲೂ ಕೂಡ ಹಸನಾಗುತ್ತೆ, ನಾವು ಬದುಕ್ಬೋದು, ನಾವು ಚೆನ್ನಾಗಿರ್ಬೋದು. ಒಂದು ತಾಲೂಕು ಸೆಂಟ್ರ್ಗಿಂತನೂ ಕೂಡ ಚಿಕ್ಕದಾದಂತಹ ಒಂದು ನಗರಿಯಾಗಿದ್ದಂತಹ ಅಯೋಧ್ಯೆ ಮುಂದಿನ ದಿನಗಳಲ್ಲಿ, ಈಗ ತಿರುಪತಿಯನ್ನು ನಾವು ಇವಾಗ ಒಂದು 70-80 ವರ್ಷಗಳ ಹಿಂದೆ ಹೇಗಿತ್ತು ಅಂತ ಫೋಟೋ ನೋಡಿದಾಗ ತಿರುಪತಿ ಹೇಗಿತ್ತು, ಈ ಅಯೋಧ್ಯೆಗೆ ಅಷ್ಟು ವರ್ಷಗಳು ಖಂಡಿತ ಬೇಕಾಗಿಲ್ಲ. ಇನ್ನು ಮುಂದಿನ ಕೇವಲ 10-15 ವರ್ಷಗಳಲ್ಲಿ ಅದನ್ನೂ ಮೀರಿಸಿ ಬೆಳೆಯುವ ರೀತಿಯಲ್ಲಿ ಇದಾಗುತ್ತೆ. ಹಾಗಾಗಿ ಇಲ್ಲಿನ ಜನ ಅತ್ಯಂತ ಉತ್ಸುಕರಾಗಿದ್ದಾರೆ. ಮತ್ತು ನಾನು ಆಗಲೇ ಕೆಲವು ಕಡೆ ಎಲ್ಲ ನೋಡ್ತಾ ಇದ್ದೆ, ಈಗಾಗಲೇ ಅಯೋಧ್ಯೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಉದ್ಯಮಿಗಳು ಮುಂದೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳನ್ನು ಕಟ್ಟೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸಹಜವಾಗಿ ಈ ಭಾಗದ ಜನರ ಜೀವನ ಬಹಳ ಹಸನಾಗುತ್ತೆ ಅಂತಕ್ಕಂಥದ್ದು ನಿರ್ವಿವಾದವಾಗಿ ಒಪ್ಕೋಬಹುದು. ಮಮತಾ, ಈ ವಿಚಾರವಾಗಿ ನಾನು ನನ್ನ ಕೊಲೀಗ್ಸನ್ನು ಕೂಡ ಮಾತನಾಡಿಸ್ಬಿಡ್ತೀನಿ ಇದೇ ಪಾಯಿಂಟ್ ಇಟ್ಕೊಂಡು. ಅರುಣ್, ತಾವೇನು ಹೇಳ್ತೀರಾ ಈ ವಿಚಾರವಾಗಿ? ಖಂಡಿತವಾಗ್ಲೂ ಅರವಿಂದ್, ಎಕ್ಸಾಕ್ಟ್ಲಿ ದ ಪಾಯಿಂಟ್. ಏನು ಅಂತಂದ್ರೆ ಹಿಂದೆ ಇದ್ದಂಥ ಅಯೋಧ್ಯೆಯಲ್ಲಿ ಜನರ ಜೀವನ ಮಟ್ಟ ಹೇಗಿತ್ತಂತಂದ್ರೆ ಎಷ್ಟು ಬರ್ತಾ ಇದ್ರು ಅಷ್ಟಕ್ಕೇನೆ ಸೀಮಿತವಾಗಿರ್ತಾ ಇದ್ರು. ಆದರೆ ಇವತ್ತು ಅವರ ಜೀವನ ಮಟ್ಟ ಬಹಳಷ್ಟು ಸುಧಾರಿಸಿದೆ. ಬಹಳಷ್ಟು ಕಡೆಗಳಲ್ಲಿ ರಸ್ತೆ ಅಗಲೀಕರಣವನ್ನ ಮಾಡಬೇಕಾದ್ರೆ ಅವ್ರ ಮನೆಗಳನ್ನ ಒಡೆದು ಹಾಕಿದ್ದಾರೆ. ಬಟ್ ಆದರೆ ಅವರಿಗೆ ಮುಂದೆ ಆಗುವಂತಹ ಲಾಭಗಳಿದೆಯಲ್ಲ, ಅದು ಪ್ರಯಾಣಿಕರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತೆ. ಇಲ್ಲಿ ಬರುವಂತಹ ಪ್ರವಾಸೋದ್ಯಮ ರೀತಿಯಲ್ಲೂ ಕೂಡ ಆಗುತ್ತೆ. ಬಟ್ ಇದು ಧಾರ್ಮಿಕ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಸಂಖ್ಯೆ ವಿಪರೀತವಾಗಿ ಏರಿಕೆ ಆಗುತ್ತೆ. ಇದು ಆರಂಭ ಅಷ್ಟೇ ಅಂತ ಅನಿಸ್ತಾ ಇದೆ. ಇನ್ನು ಮಂದಿರ ಉದ್ಘಾಟನೆ ಆದ ನಂತರ ಹೇಗೆ ನಾವೆಲ್ಲ ನೋಡ್ತೀವೋ, ಕಾಶಿಗೆ ಯಾವ ಪ್ರಮಾಣದಲ್ಲಿ ಜನ ಬರ್ತಾರೆ, ಕೈಲಾಸನಾಥ ಟೆಂಪಲ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಬರ್ತಾರೆ, ಕೇದಾರ್ನಾಥಿಗೆ ಯಾವ ರೀತಿ ಹೋಗ್ತಾರೆ, ಬದ್ರಿನಾಥಿಗೆ ಯಾಕೆ ಹೋಗ್ತಾರೆ, ಇವೆಲ್ಲವೂ ಯಾತ್ರೆಗಳಾಗುತ್ತೆ. ಅದೇ ರೀತಿಯಲ್ಲಿ ಮಗದೊಂದು ಯಾತ್ರೆ ಆಗುವಂಥದ್ದು ಅದು ಅಯೋಧ್ಯೆಯಲ್ಲಿ. ಆ ರಾಮಯಾತ್ರೆ ಆಗಬೇಕು ಅನ್ನೋದಾದ್ರೆ ಅದು ಅಯೋಧ್ಯೆ ಯಾತ್ರೆ ಆಗುತ್ತೋ ರಾಮಯಾತ್ರೆ ಆಗುತ್ತೋ ಅಂತ ಹೇಳಿ ನೀವು ಅವಾಗಲೇ ಒಂದು ಮಾತನ್ನು ಹೇಳ್ತಾ ಇದ್ರಿ ಅರವಿಂದ್. ನನಗೆ ಅದ್ರ ಬಗ್ಗೆ ಹೇಳಬೇಕು ಅನಿಸ್ತು. ರಾಮ ಎಲ್ಲಿರುವನು ಹನುಮನು ಅಲ್ಲೇ ಇರುವನು ಅಂತ ಹೇಳಿ. ಸೊ ಇಲ್ಲಿ ಮೊದಲನೇ ಹೆಸರು ರಾಮಂದಾದ್ರೆ ಎರಡನೇ ಹೆಸರು ಹನುಮಂತಂದು ಅಂತ ಹೇಳ್ತಾ ಇದ್ರಿ. ಬಟ್ ಅಯೋಧ್ಯೆಯಲ್ಲಿ ಹಾಗಿಲ್ಲ. ಮೊದಲು ಹನುಮಂತ, ಅದಾದ ನಂತರ ರಾಮ ಅಂತ ಹೇಳಿ. ಯಾಕೆಂದ್ರೆ ಇಲ್ಲಿ ರಾಮನ ದರ್ಶನವನ್ನ ಮಾಡಬೇಕು ಅಂದ್ರೆ ಮೊದಲು ಹನುಮಾನ್ ಗಡಿಗೆ ಹೋಗಿ ಹನುಮನ ದರ್ಶನವನ್ನ ಮಾಡಬೇಕು ಅನ್ನೋದು ಅದು ಇಲ್ಲಿರುವಂತ ನಂಬಿಕೆ. ಆ ನಂಬಿಕೆ ಆಧಾರದ ಮೇಲೆ ಹೇಳೋದಾದ್ರೆ ಅದೇ ಹೇಳದ್ನಲ್ಲ ಅವಾಗ್ಲೇ, ಕರ್ನಾಟಕದ್ದೇ ಅತಿ ದೊಡ್ಡ ಪಾತ್ರ. ಸೊ ಹಾಗಾಗಿ ಅಯೋಧ್ಯೆ ವಿಚಾರದಲ್ಲಿ ನಾವೆಲ್ಲ ಮಾತನಾಡ್ತಾ ಇದ್ವಿ. ರಾಮ ಮಂದಿರ ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ, ಅದ್ಭುತ. ಆದ್ರೆ ಅದೇ ರಾಮನ ಬಂಟ ಹನುಮನ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಯಾವಾಗ ಸುಧಾರಿಸೋದು, ಯಾವಾಗ ಈ ರೀತಿಯಾಗಿ ಆಗೋದು? ಅದಾದ್ರೆ ಅಲ್ಲಿಯೂ ಕೂಡ ಜನರ ಜೀವನ ಮಟ್ಟ ಸುಧಾರಿಸುತ್ತೆ. ಹಲವರು ಹೇಳ್ತಾ ಇದ್ದಾರೆ ಮಂದಿರ ಯಾಕೆ ಬೇಕ್ರಿ, ಮಂದಿರ ತಗೊಂಡು ಏನ್ ಮಾಡ್ಬೇಕು, ಇಂಥದ್ದು ಬಹಳಷ್ಟು ಮಾತಾಡ್ತಾರೆ, ಉದ್ಯೋಗ ಅದು ಇದು ಅಂತೆಲ್ಲ. ಮಂದಿರದಿಂದ ಆಗುವಂತ ಅನೇಕ ಲಾಭಗಳು, ಉದ್ಯೋಗನೂ ಇದೆ, ಜೀವನ ಮಟ್ಟವೂ ಸುಧಾರಿಸೋದಿದೆ. ರೈಟ್. ಮತ್ತಷ್ಟು ಮಾಹಿತಿಯನ್ನ ನಿಮ್ಮನ್ನ ಮುಂದಿನ ಹಂತಗಳಲ್ಲಿ ಮಾತಾಡಿಸ್ತಾ ಹೋಗ್ತೀನಿ, ಮುಂದಿನ ಬುಲೆಟಿನ್ ಅಲ್ಲೂ ಕೂಡ ಕೇಳ್ತಾ ಹೋಗ್ತೀನಿ. ಧನ್ಯವಾದ ಮೂವರಿಗೂ ಕೂಡ. ಒಟ್ನಲ್ಲಿ ಈಗ ರಾಮ ಜನ್ಮ ಭೂಮಿಯಲ್ಲಿ ಹೇಗೆ ಸಿದ್ಧತೆಗಳಾಗ್ತಾ ಇದೆ, ರಾಮ ಮಂದಿರ ಉದ್ಘಾಟನೆ ನಿಟ್ಟಿನಲ್ಲಿ ಹಲವು ಆಯಾಮಗಳಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ವಿ. ಒಂದು, ಎಕನಾಮಿಕ್ ಭೂಮ್ ಯಾವ ರೀತಿ ಆಗಿದೆ, ಜೊತೆಗೆ ಅಯೋಧ್ಯೆ ನಗರಿ ಸಜ್ಜಾಗ್ತಾ ಇರುವಂತಹ ಪರಿ, ಕ್ಷಿಪ್ರ ಗತಿಯಲ್ಲಿ ಅಲ್ಲಿ ಕೆಲಸವನ್ನ 24/7 ಶಿಫ್ಟ್ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಜನ. ಎಲ್ಲರದ್ದು ಕೂಡ ಒಂದೇ ಗಮ್ಯ, ಒಂದೇ ಡೆಸ್ಟಿನೇಷನ್, ರಾಮ ಮಂದಿರದ ಉದ್ಘಾಟನೆ ಸಾಂಗೋಪಾಂಗವಾಗಿ ಆಗಬೇಕು. ಇಡೀ ವಿಶ್ವದ ಗಮನ ನಮ್ಮ ಕಡೆಗಿದೆ. ಶತಮಾನಗಳಿಂದ ಈ ಸ್ಥಳದಲ್ಲಿ ಪೂಜೆಗೆ ಅಂತ ಹಾತೊರಿತಾ ಇರುವಂತಹ ಹಿಂದೂಗಳ
ಕನಸು ನನಸಾಗುವಂತಹ ಗಳಿಗೆಯಲ್ಲಿ ಯಾವ ಚಿಕ್ಕ ಪುಟ್ಟ ತಪ್ಪು ಆಗಬಾರ್ದು ಅನ್ನೋದು ಎಲ್ಲರ ಸಂಕಲ್ಪ. ಆ ಸಂಕಲ್ಪದ ಮುಂದುವರೆದ ಭಾಗವಾಗಿ ಇವತ್ತು ಅಯೋಧ್ಯೆಯಲ್ಲಿ ಕ್ಷಿಪ್ರ ಗತಿಯಲ್ಲಿ ಕೆಲಸಗಳಾಗ್ತಾ ಇದೆ. ಪ್ರತಿ ಬುಲೆಟಿನ್ ನಲ್ಲಿ ಮುಂದೆ ನಾವು ಮಾಹಿತಿಯನ್ನು ನಮ್ಮ 3 ಪ್ರತಿನಿಧಿಗಳು ಕೊಡ್ತಾ ಹೋಗ್ತಾರೆ. ಒಂದೊಂದು ಸ್ಥಳದಲ್ಲಿ ಹೇಗೆ ಸಾಗ್ತಾ ಇದೆ ಕೆಲಸ ಕಾರ್ಯಗಳು. ನೀವು ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಪ್ಲಾನ್ ಮಾಡ್ಕೊಳ್ಬೇಕಾದ್ರೆ ಯಾವುದು ಬೆಟರು ಅದೆಲ್ಲದ್ರ ಬಗ್ಗೆ ನೀವು ನೋಡಬೇಕು, ಮಾಹಿತಿ ತಿಳ್ಕೊಳ್ಬೇಕು ಅಂತ ಆದ್ರೆ ನೀವು ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಕೆಲಸ, ಅದು ಪಬ್ಲಿಕ್ ಟಿವಿ ಆನ್ ಮಾಡಬೇಕು. ಇನ್ನೊಂದು ಕಡೆಗೆ ಖುಷಿ ವಿಚಾರ ಅಂತ ಹೇಳಿದ್ರೆ ರಾಮಲಲ್ಲನ ಮೂರ್ತಿ ಯಾರ್ದು ಸೆಲೆಕ್ಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ. ಅದು ನಮ್ಮ ಅಪ್ಪಟ ಮಣ್ಣಿನ ಮಗ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲನನ್ನೇ ಆಯ್ಕೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇದು ಶ್ರೀರಾಮಚಂದ್ರನ ಆಯ್ಕೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ. ಚಿಕ್ಕ ಪುಟ್ಟ ಕೆಲಸ ಸಿಕ್ಕಿದ್ರು ಸಾಕಪ್ಪ ನಮಗೆ ಅಯೋಧ್ಯೆ ವಿಚಾರವಾಗಿ ಅಂತ ಹಾತೊರೆಯುವಂತಹ ಮನಸ್ಸುಗಳು ಸಾಕಷ್ಟಿದ್ದಾವೆ. ಅಂಥದ್ರಲ್ಲಿ 200-300 ವರ್ಷಗಳಿಂದ ಈ ಶಿಲ್ಪ ಕಲೆಯಲ್ಲೇ ತಮ್ಮ ಇಡೀ ಕುಟುಂಬವನ್ನ ತೊಡಗಿಸಿಕೊಂಡಿರುವಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ವಿಗ್ರಹದ ಸ್ಥಾಪನೆ ಆಗ್ತಾ ಇರೋದು ಖುಷಿ ವಿಚಾರ. 5 ತಲೆಮಾರಿನಿಂದ ಈ ಕಲ್ಲಿನ ಶಿಲ್ಪಕಲೆಯಲ್ಲಿ ಅರುಣ್ ಯೋಗಿರಾಜ್ ಅವರ ವಂಶಸ್ಥರು ಇದ್ರು. ನಾವು ಹಿಂದೆ ಕೂಡ ತಿಳಿಸಿದ್ವಿ ಯಾರು ಈ ಅರುಣ್ ಯೋಗಿರಾಜು, ಅವರ ಹಿಂದಿನ ಸಾಧನೆಗಳು ಏನು ಅಂತ ತಿಳಿಸಿದ್ವಿ ನಮ್ಮ ಪಬ್ಲಿಕ್ ಟಿವಿನಲ್ಲೇ. ಇವತ್ತು ಇನ್ನೊಂದ್ಸಲ ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಂಡು ಬಿಡ್ತೀನಿ. ಒಂದು, ನಿಮಗೆಲ್ಲ ನೆನಪಿರ್ಬೋದು, ಈ ಕೇದಾರನಾಥದಲ್ಲಿ 12 ಅಡಿ ಎತ್ತರದ ಆದಿಶಂಕರಾಚಾರ್ಯರ ಶಿಲ್ಪ ಇದೆಯಲ್ಲ, ಅದನ್ನ ಕೆತ್ತಿದ ಕ್ರೆಡಿಟ್ ಕೂಡ ಇವರಿಗೆ ಸಲ್ಲುತ್ತೆ. ಹಾಗೆ ಮೈಸೂರಿನ 21 ಅಡಿ ಎತ್ತರದ ಹನುಮಾನ್ ಪ್ರತಿಮೆ ಕೂಡ ಇದೇ ಅರುಣ್ ಯೋಗಿರಾಜ್ ಕೆತ್ತನೆಯಲ್ಲೇ ಮೂಡಿ ಬಂದಿದೆ. ಇಷ್ಟು ಮಾತ್ರ ಅಲ್ಲ, ದೆಹಲಿಯ ಇಂಡಿಯಾ ಗೇಟ್ ಬಳಿಯ ಅಮರ್ ಜವಾನ್ ಜ್ಯೋತಿ ಹಿಂದೆ ಸ್ಥಾಪಿಸಲಾಗಿರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ 30 ಅಡಿ ಪ್ರತಿಮೆಯನ್ನ ಕೂಡ ನಿರ್ಮಾಣ ಮಾಡಿರೋದು ಸೇರಿದಂತೆ ಹಲವು ಪ್ರಮುಖ ಕೆತ್ತನೆಗಳಲ್ಲಿ ಅರುಣ್ ಯೋಗಿರಾಜ್ ಅವರ ಪಾತ್ರ, ಅವರ ಕೊಡುಗೆ ಅತ್ಯಂತ ದೊಡ್ಡದು. ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ತ್ರೇತಾ ಯುಗದಿಂದ ಇಲ್ಲಿ ತನಕ ರಾಮ ಹನುಮನ ಸಂಬಂಧ ಮಾತ್ರ ಅಲ್ಲ, ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕದ ಸಂಬಂಧ ಕೂಡ ಅಯೋಧ್ಯೆ ಜೊತೆಗೆ ಬೆಸೆದುಕೊಂಡಿದೆ. ಅದನ್ನ ಬಿಡಿಸಲಾಗದ ಕೊಂಡಿಯಾಗಿ ಅದು ತಲೆಮಾರುಗಳಿಂದ ಕೂಡ ಅದು ಮುಂದುವರಿತಾ ಇದೆ ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ಇದು. ಇನ್ನೊಂದು, ಸನಾತನ ಧರ್ಮದ ಧರ್ಮ ಜ್ಯೋತಿ ಬೆಳಗುತ್ತೆ ಜನವರಿ 22ನೇ ತಾರೀಕು ಅನ್ನೋದು ಅನೇಕರ ಮಾತು. ಆ ಸನಾತನ ಧರ್ಮ ಜ್ಯೋತಿ ಬೆಳಗೋದಕ್ಕೆ ಕರ್ನಾಟಕದವರ ಕೊಡುಗೆ ಅಪಾರ. ಇಡೀ ವಿಶ್ವದಾದ್ಯಂತ ಒಂದಷ್ಟು ಜನ ಪವಿತ್ರ ನದಿಗಳ ನೀರನ್ನ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಕಲ್ಲುಗಳನ್ನ ತಲುಪಿಸೋ ಕೆಲಸ, ಒಂದಷ್ಟು ಜನ ಜುವೆಲ್ಸ್ ಕಲಿಸೋ ಕೆಲಸ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಬಟ್ ಕರ್ನಾಟಕದಿಂದ ಮಾತ್ರ ಕೊಡುಗೆ ಅಪರಿಮಿತವಾಗಿದೆ.